ಏನಮ್ಮ ಮಾಲೂರು ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಆಫೀಸ್ಗೆ ಬಂದಿರೋ ಉದ್ದೇಶ ಏನಮ್ಮ? ಏನಪ್ಪ ನನ್ನ ಸೊಸೆ ಉಮ್ಮನ ಕರ್ಸ್ಬೇಕು. ಅವಳ ಗಂಡ ನೋಡ್ರಿ ಅವಳ ಮ್ಯಾಗ ಜ್ಞಾನ ಕಿಕ್ಕೊಂಡು ಊಟ ನೀರಲ್ಲ ಬಿಟ್ಟು ತಿಕ್ಕಳ್ಗವನೆ. ಯಾರು ಮದುವೆ ಆಗಂದ್ರೆ ಉಮ್ಮ ಬಿಟ್ಟು ನಾನು ಮದುವೆ ಆಗಲ್ಲ ಅಂತವನೆ. ಏನೋ ದಯವಿಟ್ಟು ನಿನ್ನ ಕೈ ಮುಟ್ಕೊಂಡು ನಿನ್ನ ಕಾಲು ಹಿಡ್ಕೊಂತೀನಿ. ನನ್ನ ಸೊಸೆನೇ ನನ್ನ ಮೊಮ್ಮಗನ ಕರೆ ಬಿಟ್ಟು ನನ್ನ ಮಗನ ಉಳಿಸ್ಕೊಡ್ಬೇಕು ನೀವಲ್ಲ ನನ್ನ ಕೈ. ನಾನು ಅವ್ಳು ಬಿಟ್ಟು ಇರೋಕೆ ಆಗ್ತಾಯಿಲ್ಲ. ನಾನು ಅವ್ಳು ಯೋಚನೆಗೆ ಇದ್ದೀನಿ ಹೊತ್ತಿನ ಸಾಯಂಕಾಲ. ಹಿಂಗೆ ಮುಂದೆ ಯಾರೂ ಇಲ್ಲ ನಂಬ್ತಾರೆ. ಅವಳು ಒಬ್ಬಳು ನಂಬ್ತಾನಿದ್ದೀನಿ ನಾನು. ದಯವಿಟ್ಟು ಎಲ್ಲೇ ಇರಲಿ ಉಮ್ಮ ಅತ್ತೆ ಮಾತಾಡ್ತಿದ್ದೀನಿ. ದಯವಿಟ್ಟು ನಿನ್ನ ಕಾಲು ಮುಟ್ಕೊಂತೀನಮ್ಮ. ಬಂದು ನಿನ್ನ ಗಂಡಿನ ಸಾಕಿ ನೀನು ಎಲ್ಲೇ ಹೋಗ್ಬಾರ್ದು. ನಾನು ನಿನ್ನ ದುಃಖ ಮಾಡಿಕ್ಕಿ ನೀವು ಸಂತೋಷಪಡ್ತೀನಿ. ಅವತ್ತು ನಾನು ಹಿಂಗಿದ್ನೋ ಇವತ್ತು ಹಂಗೆ ನೀನು ನೋಡ್ತಾ ಇದ್ದೀನಿ. ನಿಮ್ಮ ಅತ್ತೆಯಾಗಿ ಕರಿತಾ ಇದ್ದೀನಿ. ನಿಮ್ಮ ತಾಯಿ ಬದಲ ನಾನು ಕರಿತಾ ಇದ್ದೀನಿ. ಕಾಲ ಬಂದ್ಬಿಡು, ಎಲ್ಲಿದ್ರು ಬಂದ್ಬಿಡಮ್ಮ ಮಗನ ಕರ್ಕೊಂಡು. ನೋಡೋ ಹುಚ್ಚಿನ ಹಾಕ್ಬಿಟ್ಟವನಮ್ಮ. ಉಮ್ಮ ಬೇಕು ನನ್ನ ಮಗನ ಬೇಕು ಅಂತೇಳಿ ಯಾವಾಗೂ ಮನೆಯಾಗ ಕೂತಿರ್ತಾನೆ. ಕೆಲಸ ಪಾಠಕ್ಕಿಲ್ಲ. ನೀನು ಬಂದು ನನ್ನ ಮಗನ ಉಳಿಸ್ಕೊಳ್ಬೇಕು. ಹಾಗೆ ನಿನ್ನ ಗಂಡ ತಾಯಿ ಕಟ್ಟಿದ ಗಂಡ ನೀನು ಬಂದು ನನ್ನ ಮಗನ ಉಳಿಸ್ಕೊಳ್ಬೇಕು. ನಿಮ್ಮ ಗಂಡ ಸೇವೆ ಮಾಡ್ತೀನಿ. ನನ್ನ ಮನೆಯಾಗಿರಮ್ಮ ನೀನು ಎಲ್ಲೇ ಹೋಗ್ಬೇಡ, ನಾನು ಮಾಡಿರ್ತೀನಿ ಅಂತ. ನನ್ನ ನೋವು ಬಾಧ್ಯನ ನೋಡಿ ನೀನು ಅರ್ಥ ಮಾಡ್ಕೊಂಡು ನಮ್ಮ ಅಮ್ಮನ ಕರೆದ್ಲು ನನ್ನ ಗಂಡ ನೋಡ್ಕೊಬೇಕು ಅಂತೇಳಿ ನಿನ್ನ ಕಕ್ಕರಿದ್ರು ಬಂದು ನೋಡ್ಕೊಡ್ತ. ಇಷ್ಟೇ ನೀನು ಬೇಡ್ಕೊಳ್ಳೋದು. ಜಾಸ್ತಿ ನೀನು ಬೇಡ್ಕೊಳಕ್ಕೆ ಹೋಗೋದಿಲ್ಲ, ಗೊತ್ತಾಯ್ತಾ? ಇಷ್ಟೇ ನೀನು ಬೇಡ್ಕೊಂಡು ಎಷ್ಟೋ ಸಲ ಬಂದಿದ್ದೆ. ಪೇಟೆಗೆ ಬಂದಿದ್ದೆ, ಯಾರೋ ಗೊತ್ತಿಲ್ಲ ಅಂದರು. ಎಲ್ಲ ಬಂದು ಕೇಳ್ಕೊಂಬಂದೆ, ಗೊತ್ತಿಲ್ಲ ಅಂದರು. ಕಾಳೆ ಮಾಡ್ಕೊಂಡು ನಿಮ್ಮ ಚಿಕ್ಕಪ್ಪನ ಕರ್ಕೊಂಡು ಪೂರ ಹೊರಟೋಗ್ಬಿಟ್ಟವನೆ. ಇವಾಗ ನೀನು ಬೇಕು, ನೀನು ನನ್ನ ಮೊಮ್ಮಗನು ಬೇಕು. ಇಬ್ಬರು ಬೇಕು ನಂತ, ಯಾರು ಬೇಕಾಗಿಲ್ಲ. ಆಯ್ತಮ್ಮ, ಇಬ್ರು ಬೇಕಂತ ಹೇಳ್ತಾ ಇದೆಯಲ್ಲ, ಅವ್ರನ್ನ ಹುಡ್ಕೊಂಡು ಎಲ್ಲಗನ ಹೋಗಿದ್ದ ನೀನು? ನಿಮ್ಮ 4 ಸಲ ಹೋಗಿದ್ದೀರಿ. ಎಲ್ಲಿ ಹೋಗಿದ್ರಿ? ಟೈಮ್ನಾಗ ಹೋಗಿದ್ದೀರಿ. ರಾತ್ರಿ 11 ಗಂಟೆಗೆ ಬಂದಿದ್ದೀನಿ ನಾನು ನನ್ನ ಮಗನ ಕೂಡ. ಅಷ್ಟು ಜನದಾಗ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಬತ್ತಿದ್ರು. ಫೋಟೋ ತೋರಿಸಿದ್ದೀನಿ. ಉಮ್ಮ ಎಲ್ಲಿ ಹೇಳಮ್ಮ ತೋರ್ಸು ಅಂತ. ಯಾರೋ ಗೊತ್ತಿಲ್ಲ ಅಂದ್ಬಿಟ್ರು ಫ್ರೆಂಡ್ಗಳು. ಅಂಗಡಿಯಾಗೆಲ್ಲ ಹೋಗಿ ಕೇಳಿದ್ದೀನಿ, ಗೊತ್ತಿಲ್ಲಮ್ಮ ನಮ್ಮ ಕಂದ್ರು. ಕಾಳೆ ಮಾಡ್ಕೊಂಡು ನಮ್ಮ ಹೊಡೆದು ಬೈದು ಹಾಕ್ಬಿಟ್ಟು ಕಳಿಸ್ಬಿಟ್ರೆ ನೀವು ಹೊಡೆದು ಬೈದ್ಬಿಟ್ಟು ನಾನು ಸ್ವಚ್ಛನ ನಮ್ಮ ಅಮ್ಮನ ಹೆಂಗೆ ಕರ್ಕೊಂಡು ಹೋದ್ರು ಅವರು. ಹೇಳಿ ನ್ಯಾಯನ ಇದು? ಅವ್ರು ಹೊಡೆದು ಕರ್ಕೊಂಡು ಹೋಗಿದ್ದ ಅಂತ ಏನು ಮದುವೆ ಮಾಡಿಕೊಟ್ರಿ? ನಿಮ್ಮ ಮನೆ ಮಾಡ್ಕೊಂಡು ಸಾಕತ್ತ ನಮ್ಮ ಮದುವೆ ಮಾಡಿಕೊಟ್ರಿ. ನಾವು ಏನೋ ನಮ್ಮ ಮಕ್ಕಳ ಅಂತ ಆಧಾರ ಹಾಕಂತ ನಮ್ಮ ಮದುವೆ ಮಾಡಿದ್ದು. ಯಾರಮ್ಮ ಅವ್ರ ಫೋಟೋದಲ್ಲಿ ಇರೋದು ಅವರೇನಾ? ಹಾಂ, ತೋರ್ಸಮ್ಮ ಯಾವ್ದದು. ನೋಡಪ್ಪ ಇಲ್ಲಿ ಅವ್ರೆ ನನ್ನ ಸೊಸೆ ನನ್ನ ಮಗನು. ಸರಿ ಆಯ್ತೇನಪ್ಪ? ಕೊಡ್ಬೇಕು ನನ್ಕ.